ಅದರಿಂದ ಇಂಥ ಒಂದು ಪರಿಸ್ಥಿತಿ ಏನಿದೆ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಉಡಾಫೆ ಹೇಳಿಕೆಗಳಿದೆಯಲ್ಲ, ಆ ಹೇಳಿಕೆಗಳು ಬಿಡಿ. ಏನೇನಾಗಿದೆ ಇದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ನಾನು ಅವ್ರಿಗೆ ಹೇಳ್ತಕ್ಕಂಥದ್ದು ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತಲ್ಲ, ಅವ್ರ ಬದುಕನ್ನು ಸರಿಪಡಿಸ್ಕೋಬೇಕು ಅನ್ನೋದಕ್ಕೆ ಗುತ್ತಿಗೆದಾರರು ಅವರು ದೃಢವಾದ ನಿರ್ಧಾರ ಮಾಡಬೇಕು. ನೀವೇನು ಭಿಕ್ಷಕರಲ್ಲ ಅಂತ ಅದಕ್ಕೆ ಹೇಳಿದ್ದು. ನನಗೆ ಗೊತ್ತಿದೆ, ಎಷ್ಟೋ ಕುಟುಂಬದಲ್ಲಿ ಆ ಕುಟುಂಬದ ಹೆಣ್ಣು ಮಕ್ಕಳ ಒಡವೆ ತಗೊಂಡೋಗಿ ಬ್ಯಾಂಕ್ಗಳಲ್ಲಿ ಇಟ್ಟು, ಖಾಸಗಿಯವ್ರ ಹತ್ರ ಇಟ್ಟು, ಬ್ಯಾಂಕ್ಗಳಲ್ಲಿ NPA ಆಗಿ ಮಾಡಿರೋ ಸಾಲ ಬೀದಿಗೆ ಬಂದಿದ್ದಾರೆ ಸಾವಿರಾರು ಜನ ಸಣ್ಣ ಸಣ್ಣ ಗುತ್ತಿಗೆದಾರರು. ಯಾರ ಹತ್ರ ಹೇಳ್ಕೊಳ್ಳಾಗಿಲ್ಲ, ಬಿಡಾಗಿಲ್ಲ. ಇದು ಪರಿಸ್ಥಿತಿ. 6 ತಿಂಗಳಿಂದ LOCನೇ ರಿಲೀಸ್ ಮಾಡಿಲ್ಲ ಈ ಸರ್ಕಾರ. ಏನೋ ಗ್ಯಾರಂಟಿ, ಏನು ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನಡೆದಿದ್ದೀರಪ್ಪ, ನಾವಿಲ್ಲ ಅಂತ ಹೇಳ್ತೀವ? ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ನುಡಿದಂತೆ ನಡೆಯೋರು, ನೀವೊಬ್ಬರೇ ನಡೆಯೋರು. ಈ ರಾಜ್ಯದಲ್ಲಿ ಇವತ್ತು ನಿಮ್ಮ ನಿರೀಕ್ಷೆ ತೆರಿಗೆ ಸಂಗ್ರಹ ಮಾಡ್ತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತಿದ್ದೀರಿ? ಕಳೆದ 9 ತಿಂಗಳಲ್ಲಿ ಎಷ್ಟು ಶಾರ್ಟ್ ಫಾಲ್ ಆಗಿದೆ? ಯಾವುದೋ ನಾನು ನೋಡ್ತಾ ಇದ್ದೆ ಮಾಹಿತಿ. ಇನ್ನೂ ಸಹ ಈ ಮುಂದಿನ 3 ತಿಂಗಳಲ್ಲಿ ಏನು 1,85,000 ಕೋಟಿ ನಿರೀಕ್ಷೆ ಇಟ್ಟಿದ್ದರು ತೆರಿಗೆ ರೂಪದಲ್ಲಿ 4 ಸೆಕ್ಟರ್ನಿಂದ, ಇನ್ನೂ 62,000 ಕೋಟಿ ಮೈನಸ್ನಲ್ಲಿದ್ದಾರೆ. ಸಾಲ ಮಾಡೋದು ಬೇರೆ, ಇದಕ್ಕೆ ಸಾಲ ಮಾಡಲಿಕ್ಕೆ ಮುಂದಾಗ್ತಾರೆ. ಈಗ 62,000 ಕೋಟಿ ಇವರ ತೆರಿಗೆ ರೂಪದಲ್ಲಿ ಸರ್ಕಾರ ಖಜಾನೆ ತುಂಬಿಸ್ತೀವಿ ಅಂತ ಹೇಳ್ತಾರೆ. 1,85,000 ಕೋಟಿ 9 ತಿಂಗಳಿಗೆ 1,24,000 ಕೋಟಿನೂ 25,000 ಕೋಟಿಗೆ ಬಂದಿದ್ದಾರೆ. ಇನ್ನೂ 60,000 ಕೋಟಿ 3 ತಿಂಗಳಲ್ಲಿ ವಸೂಲಿ ಮಾಡಬೇಕೀಗ. ಬಸ್ ಫೇರ್ ಜಾಸ್ತಿ ಮಾಡಿದ್ರಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದಿರಿ, ಪೆಟ್ರೋಲು ಡೀಸೆಲ್ದು ಸೆಸ್ ಜಾಸ್ತಿ ಮಾಡಿದ್ರಿ, ಇನ್ನು ಹೊಟ್ಟೆಗೆ ಹಾಕೊಳ್ಳೋ ಪೆಟ್ರೋಲ್ಗೆ ಏರ್ಸ್ನೇ ಇದ್ದೀರಿ. ಇಷ್ಟೆಲ್ಲ ಆದರೂ ನಿಮ್ಮ ಸಂಗ್ರಹದಲ್ಲಿ ಯಾಕೆ ಕೊರತೆ ಆಗಿದೆ ಆಗಿದ್ರೆ